ಸದನದಲ್ಲಿ 18 ಶಾಸಕರು ಅಮಾನತಾಗಿರುವ ವಿಚಾರವಾಗಿ ಇಂದು 18 ಶಾಸಕರು ಸೇರಿ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಅಶ್ವಥ್ ನಾರಾಯಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಸಭೆಯನ್ನು ಮಾಡಿದ್ರೆ ಈ ಒಂದು ಸಭೆಯಲ್ಲಿ ಏನೇನೆಲ್ಲ ತೀರ್ಮಾನ ಆಯಿತು? ಮುಖ್ಯವಾಗಿ ನಮ್ಮನ್ನ 18 ಜನ ಶಾಸಕರನ್ನು ಏನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ. ಇದು ಕ್ರಮಬದ್ಧವಾಗಿಲ್ಲ, ನ್ಯಾಯಬದ್ಧವಾಗಿಲ್ಲ. ಏನಾದ್ರು ನಮಗೆ ಶಿಕ್ಷೆ ಕೊಡಬೇಕಾಗಿದ್ರು ಬರೀ ಆ ಸೆಷನ್ನಿಗೆ, ಆ ಒಂದು ಸೆಷನ್ನಿಗೆ ಸೀಮಿತವಾಗಿ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕಾಗುತ್ತೆ 348ರ ಅಡಿಯಲ್ಲಿ. ಇವತ್ತು ನಮ್ಮನ್ನ 6 ತಿಂಗಳ ಕಾಲಕ್ಕೆ ಮಾಡಿರೋದು ಕಾನೂನುಬದ್ಧವಾಗಿಲ್ಲ. ಹಾಗಾಗಿ 348ರ ಪ್ರಕಾರವಾಗಿ ನಮ್ಮನ್ನು ಸಸ್ಪೆಂಡ್ ಮಾಡಿರುವಂಥದ್ದು. ಅದೇ ಪ್ರಕಾರವಾಗಿ ಪುನರ್ ಪರಿಶೀಲನೆಯನ್ನು ಮಾಡಿ ಆ ಅವಧಿಗೆ ಮಾತ್ರ ಸೀಮಿತವಾಗಿ ಮಾಡಿ ನಮ್ಮ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು. 363 ಅಡಿಯಲ್ಲಿ ಸಭಾಧ್ಯಕ್ಷರಿಗೆ ಅಧಿಕಾರ ಇದೆ. ಯಾವ ರೀತಿ 348ರಲ್ಲಿ ನಮ್ಮನ್ನು ವಜಾ ಮಾಡರೋ ಅದೇ ರೀತಿ ಹಿಂದೆ ಪಡಿಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅಧಿಕಾರವನ್ನು ಬಳಕೆ ಮಾಡಿ ನಮ್ಮ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು ಅಂತ ಸಭಾಧ್ಯಕ್ಷರಿಗೆ ಒತ್ತಾಯವನ್ನು ಮಾಡ್ತೀವಿ. ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಆಗಿತ್ತು. ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಆ ರೀತಿ ನಾವೇನು ನ್ಯಾಯಾಲಯಕ್ಕೆ ಹೋಗಿಲ್ಲ. ನಮ್ಮ ಸದನ ಮೇಲೆ ನಮ್ಗೆ ವಿಶ್ವಾಸ ಇದೆ, ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇದೆ. ಇದನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ. ಹಾಗಾಗಿ ನಾವು ಯಾರೂ ನ್ಯಾಯಾಲಯಕ್ಕೆ ಹೋಗಿಲ್ಲ. ಹಾಗಾಗಿ ಇವರು ಅದನ್ನು ಗಮನಿಸಿ ಆ ಗಮನದಲ್ಲಿಟ್ಕೊಂಡು ಪುನರ್ ಪರಿಶೀಲನೆ ಮಾಡಿ ನಮ್ಮ ರಕ್ಷಣೆಗೆ, ನಮ್ಮ ನೆರವಿಗೆ ಬರಬೇಕು, ನಮ್ಮ ಈ ಹಕ್ಕನ್ನು ಕಾಪಾಡಬೇಕು. ಪುನರ್ ಪರಿಶೀಲನೆ ಮಾಡಿ ಈ ಸಸ್ಪೆನ್ಷನ್ ಮಾಡಿರೋಂಥದ್ದನ್ನ ಹಿಂದೆ ಪಡಿಬೇಕು ಅಂತ ಎಲ್ಲ ಒಟ್ಟಾರೆ ಎಲ್ಲರ ಅಭಿಪ್ರಾಯವಾಗಿತ್ತು. ಅವ್ರು ಯಾವಾಗ ಬೆಂಗಳೂರಿಗೆ ಬರ್ತಾರೋ ಅವ್ರು ಬಂದಾಗ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಯಾರ ರೀತಿಯೂ ನಾವು ಭೇಟಿಯಾಗಿ ಅದನ್ನು ಹಿಂದೆ ಪಡಿಲಿಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಸರ್, ಈ ಒಂದು ಸಭೆಯಲ್ಲಿ ಕೆಲ ಶಾಸಕರು ನ್ಯಾಯಾಲಯದ ಮೊರೆ ಹೋಗೋಣ ಅಂತ ಒತ್ತಾಯ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಯಿತು. ಅದೇ ಹೇಳಿದ್ನಲ್ಲ, ಅದೇ ಮಹಾರಾಷ್ಟ್ರ ರೀತಿಯಲ್ಲಿ ನಮ್ಮಲ್ಲೂ ಮೊರೆ ಹೋಗಬೇಕು ಅಂತಿದ್ರು. ಆದರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ಬೇಡ. ಇಲ್ಲೇ ನಮ್ಮ ಸದನದ ಅಧಿಕಾರ ಇಲ್ಲೇ ಇರಬೇಕಾರೆ, ಸಭಾಧ್ಯಕ್ಷರು ಅಧಿಕಾರ ಇರಬೇಕಾರೆ ಅವರೇ ಪುನರ್ ಪರಿಶೀಲನೆ ಮಾಡಲಿ, ಅವರಲ್ಲೇ ಬಳಿಯಲ್ಲೇ ಮಾತಾಡೋಣ, ಅವ್ರನ್ನೇ ವಿಶ್ವಾಸಕ್ಕೆ ತಗೋಬೇಕು ಅನ್ನೋವಂಥದ್ದು ಆ ಸದನದಲ್ಲಾಗಿರೋಂಥದ್ದು. ಸದನದಲ್ಲೇ ಈ ಇತ್ಯರ್ಥ ಆಗಬೇಕು, ಬಗೆಹರಿಸ್ಕೋಬೇಕು. ಸಭಾಧ್ಯಕ್ಷರಿಗೆ ಅಧಿಕಾರ ಇದೆ. ಹಾಗಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿಲ್ಲ. ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇಟ್ಕೊಂಡು ಇದನ್ನು ಹಿಂದೆ ಪಡಿತಾರೆ ಅಂತ ವಿಶ್ವಾಸ ಇದೆ. ಸರ್, ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಅದು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಯಾರು ಇದು ಆಗಿರೋದು ಸತ್ಯ. ಇದು ಅಫಿಷಿಯಲಿ ಸರ್ಕಾರದಿಂದ ವತಿಯಿಂದ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರೇ ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡೋ ಮೂಲಕ ಭಾಳ ಸ್ಪಷ್ಟ ಕೊಡಿಸಿದ್ದಾರೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನೋದ್ರಲ್ಲಿ ಯಾವುದೋ ಅನುಮಾನ ಇಲ್ಲ. ಸರ್, ಇನ್ನು ನೀವು ಜನಾಕ್ರೋಶ ಹೋರಾಟವನ್ನು ಮಾಡ್ತಾ ಇದ್ದೀರಾ ಸರ್? ನೀವು ಜನಾಕ್ರೋಶ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಇದರ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತಾಲೂಕುಗಳಲ್ಲಿ, ಎಲ್ಲ ತಾಲೂಕುಗಳಲ್ಲೂ ಕೂಡ ಹೋರಾಟ ಮಾಡಬೇಕು, ಕೇಂದ್ರ ಸರ್ಕಾರ ಅನಿಲ ದರ ಹೆಚ್ಚು ಮಾಡಿರೋದಕ್ಕೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಏನನ್ನು ಸರ್, ಜನಾಕ್ರೋಶ ಹೋರಾಟ ಮಾಡ್ತಾ ಇದ್ದೀರಲ್ಲ, ಈ ಒಂದು ವಿಚಾರವಾಗಿ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ತಾಲೂಕುಗಳಲ್ಲಿ, ಎಲ್ಲ ತಾಲೂಕುಗಳಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಮಾಡಲಿ, ಜನ ಅವರನ್ನು ಉಗಿತಾರೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಆಡಳಿತ ಮಾಡಿದ್ದಾರೆ, ಹೋಗ್ಬೇಕು ಅವ್ರ ಹತ್ರ, ಜನರ ಬಳಿ ಹೋಗಬೇಕು. ಜನರು ನೋಡಿ ಇವ್ರನ್ನ ನೋಡಿ ನಗ್ತಾರೆ. ಅದೇ ರೀತಿ ನಾವು ಯಾವ ಮೂಢ ವಿಚಾರದಲ್ಲಿ ಅವರು ಮಾಡಿದ್ರಲ್ಲ, ನಾವು ಯಾವ ರ್ಯಾಲಿ ಮಾಡ್ತೀವೋ ಅವರನ್ನು ಪ್ಯಾರಲಲ್ಲಾಗಿ ಕಾರ್ಯಕ್ರಮ ಮಾಡೋಕ್ಕೆ ಹೋಗಿದೆ. ಏನೋದು ಸತ್ಯಮೇವೇ ಜಯತೆ ಅಂತ ಹೇಳಿ ಮಾಡಿದ್ರಲ್ಲ, ಏನಂದ್ರು ಜನ ನಗ್ತಿರೋ ಅವ್ರು ನೋಡಿ. ಸೊ ಹಾಗೆ ಇವತ್ತು ಅವ್ರು ಮಾಡೋಕ್ಕೆ ಹೋದರೆ ಜನ ನೋಡಿ ಅವ್ರು ನಗ್ತಾರೆ. ಇದಿಷ್ಟು ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.